ಕನ್ನಡಿಗರ ಮೊದಲ ರಾಜಧಾನಿ ಬನವಾಸಿಯ ಅಭಿವೃದ್ಧಿ ಮತ್ತು ವಿದ್ಯುತ್ ಸಮಸ್ಯೆಯಿಂದ ರೈತರು ಅನುಭವಿಸುತ್ತಿರುವ ಸಂಕಷ್ಟಗಳನ್ನು ಪರಿಹರಿಸುವಂತೆ ಆಗ್ರಹಿಸಿ ಬಿಜೆಪಿ ಕಾರ್ಯಕರ್ತರು ಸಿರ್ಸಿಯ ನಗರದ ಹೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಬಿಜೆಪಿ ರೈತ ಮೋರ್ಚಾ ಹಾಗೂ ಬನವಾಸಿ ಬಿಜೆಪಿ ಮಂಡಳ ವತಿಯಿಂದ ಹಮ್ಮಿಕೊಂಡ ಪ್ರತಿಭಟನೆಯಲ್ಲಿ ಬನವಾಸಿ ಮಧುಕೇಶ್ವರ ದೇವಾಲಯದಿಂದ ಬೈಕ್ ರ್ಯಾಲಿ ಮೂಲಕ ಸಿರಸಿಗೆ ಆಗಮಿಸಿ ಪ್ರತಿಭಟನಾಕಾರರು ಮಾರಿಕಾಂಬಾ ದೇವಿಯ ದರ್ಶನ ಪಡೆದು ಬಳಿಕ ಹೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿದರು. ಈ ವೇಳೆ ಮಾತನಾಡಿದ ಬಿಜೆಪಿ ಬನವಾಸಿ ಮಂಡಳದ ಅಧ್ಯಕ್ಷ ರಮೇಶ್ ನಾಯ್ಕ್ ಕುಪ್ಪಳ್ಳಿ, ನಮ್ಮ ಶಾಸಕರಿಗೆ ಯಾವುದೋ ಒಂದು ಯೋಜನೆಯನ್ನು ತಂದರೆ ಆ ಯೋಜನೆಯ ಪ್ರತಿಫಲ ಜನರಿಗೆ ಸಿಗುವುದು ಮುಖ್ಯವಲ್ಲ, ಬದಲಾಗಿ ಅವರಿಗೆ ಬರಬೇಕಾದ ಲಾಭ ಅಥವಾ ಕಿಸೆ ತುಂಬಿದರೆ ಸಾಕು ಎಂಬಂತಾಗಿದೆ. ಗ್ರಿಡ್ ಹಾಗೂ ಏತ ನೀರಾವರಿ ಯೋಜನೆಯಡಿ ಕೆರೆ ತುಂಬಿಸುವ ಯೋಜನೆ ಈಗಾಗಲೇ ಎಸ್ಟಿಮೇಷನ್ ಪ್ರಕಾರ ಮುಗಿದು ಹಣ ಪಾವತಿಯಾಗಿ ಅವರಿಗೆ ಬರಬೇಕಾದ ಲಾಭ ತಲುಪಿದೆ. ಹಾಗಾಗಿ ಇದರ ಬಗ್ಗೆ ತಲೆಕೆಡಿಸಿಕೊಳ್ಳುವ ಅವಶ್ಯಕತೆ ರೈತರಿಗೆ ಇಲ್ಲದಂತಾಗಿದೆ. ಅಂಡಗಿಯಲ್ಲಿ ಸುಮಾರು 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶೀತಲೀಕರಣ ಘಟಕವನ್ನು ನಿರ್ಮಿಸಲು ನಮ್ಮ ಯಡಿಯೂರಪ್ಪನವರ ಬಿಜೆಪಿ ಸರ್ಕಾರದಲ್ಲಿ ಮಂಜೂರಾತಿ ನೀಡಲಾಗಿತ್ತು. ಆದರೆ ಇವತ್ತು ಆ ಕಾಮಗಾರಿ ಅರ್ಧಕ್ಕೆ ನಿಂತು ಮಳೆಯಿಂದಾಗಿ ಸೋರುತ್ತಿದೆ ಎಂದರು. ನಮ್ಮ ಭಾಗದ ರಸ್ತೆಗಳನ್ನು ಒಮ್ಮೆ ಗಮನಿಸಿ, ದಾಸನಕೊಪ್ಪದಿಂದ ಕುಪ್ಪಗಡ್ಡೆ ಮಾರ್ಗವಾಗಿ ಹೊಸಕೊಪ್ಪಕ್ಕೆ ಹೋಗುವ ಸಿರಸಿ ರಸ್ತೆಗಳು ಸಂಪೂರ್ಣ ಹದಗೆಟ್ಟಿವೆ. ಕನಿಷ್ಠ ಒಂದು ರಸ್ತೆಯನ್ನು ಸರಿಯಾಗಿ ಮಾಡಲು ಸಾಧ್ಯವಾಗದ ಈ ಸರ್ಕಾರ ಮತ್ತು ಶಾಸಕರು ಅಧಿಕಾರದಲ್ಲಿ ಏಕಿರಬೇಕು. ಈ ಲಜ್ಜೆಗೇಡಿ ಸರ್ಕಾರವು ಆದಷ್ಟು ಬೇಗ ಅಧಿಕಾರದಿಂದ ತೊಲಗಲಿ. ನಮಗೆ ನಿರಂತರವಾಗಿ ವಿದ್ಯುತ್ ಸಂಪರ್ಕ ಬೇಕಾಗಿರುತ್ತದೆ. ಕೊಳವೆ ಬಾವಿಗಳಲ್ಲಿ 24 ಗಂಟೆಗಳ ಕಾಲ ನೀರಿರುತ್ತದೆ, ಆದರೆ ವಿದ್ಯುತ್ ಇರುವುದಿಲ್ಲ. ಅದೇ ರೀತಿಯಾಗಿ ವೋಲ್ಟೇಜ್ ಕೊರತೆಯಿಂದಾಗಿ ಒಂದು ಫೇಸ್ನಲ್ಲಿ 100 ವೋಲ್ಟೇಜ್ ಕೂಡ ಇರುವುದಿಲ್ಲ. ಒಂದು 3 ಫೇಸ್ಗಳಿಂದ ಕನಿಷ್ಠ 280 ವೋಲ್ಟೇಜ್ ಸಿಗುತ್ತಿಲ್ಲ. ಇದರಿಂದಾಗಿ ರೈತರ ಅನೇಕ ಪಂಪ್ಸೆಟ್ಗಳು ಸುಟ್ಟು ಹೋಗಿವೆ. ಇದಕ್ಕೆಲ್ಲ ಹೊಣೆಗಾರರು ಯಾರು ಎಂದು ಪ್ರಶ್ನಿಸಿದರು. ಸಂಬಂಧಪಟ್ಟ ಇಲಾಖೆಯವರು ಕೂಡಲೇ ವಿಷಯವನ್ನು ಗಮನಿಸಬೇಕು. ನಮ್ಮ ಸ್ಥಳೀಯ ಶಾಸಕರ ಬೇಜವಾಬ್ದಾರಿತನದಿಂದಾಗಿ ಇಲಾಖೆಯ ಗ್ರಿಡ್ ಆರಂಭವಾಗದೆ 5-6 ವರ್ಷಗಳು ಕಳೆದಿವೆ. ಅಷ್ಟೇ ಅಲ್ಲದೆ ಇಂದು ಕೆರೆ ತುಂಬಿಸುವ ಯೋಜನೆ ಅಡಿಯಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಯೋಜನೆಯನ್ನು ರೂಪಿಸಿ ತಮ್ಮ ಜೇಬನ್ನು ತುಂಬಿಸಿಕೊಂಡಿದ್ದಾರೆ ಹೊರತು ರೈತರಿಗೆ ಒಂದು ಪೈಸೆ ಪ್ರಯೋಜನವಾಗಿಲ್ಲ. ಇಂದಿನವರೆಗೂ ಒಂದು ಹನಿ ನೀರನ್ನು ಕೂಡ ಕೆರೆಗೆ ತುಂಬಿಸಿಲ್ಲ. ಹೀಗಿರುವಾಗ ಈ ಬೇಜವಾಬ್ದಾರಿ ಶಾಸಕರು ನಮಗೆ ಏಕೆ ಬೇಕು? ಅವರನ್ನು ಅಧಿಕಾರದಿಂದ ಕಿತ್ತೊಗೆಯುವ ಪರಿಸ್ಥಿತಿ ನಮ್ಮ ಕಾರ್ಯಕರ್ತರಲ್ಲಿ ಬಂದಿದೆ ಎಂದರು. ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಬ್ಯಾಗದ್ದೆ ಮಾತನಾಡಿ, ಬನವಾಸಿ ದಾಸನಕೊಪ್ಪ ಈ ಭಾಗದ ಅಡಿಕೆ ಬೆಳೆಗಾರರನ್ನು ರೈತರು ತಮ್ಮ ನೋವನ್ನು ಹೇಳಿಕೊಳ್ಳಲು ಇಂದು ಬೈಕ್ ರ್ಯಾಲಿ ಮುಖಾಂತರವಾಗಿ ಸಿರಸಿಯ ಹೆಸ್ಕಾಂ ಕಚೇರಿಗೆ ಬಂದು ಮನವಿ ನೀಡುತ್ತಿದ್ದಾರೆ. ಇಲ್ಲಿ ಬಂದಂತಹ ಎಲ್ಲರೂ ಕೂಡ ಅಪ್ಪಟ ರೈತರು, ಅಪ್ಪಟ ಅನ್ನದಾತರು. ಇಂತಹ ರೈತರು ಕಳೆದ 4-5 ವರ್ಷದಿಂದ ಕಣ್ಣೀರು ಹಾಕುತ್ತಿದ್ದಾರೆ. ಇನ್ನು ಮೇಲೆ 24 ಗಂಟೆಗಳ ಕಾಲ ಕರೆಂಟ್ ಕೊಡುತ್ತೇವೆ ಎಂದು ಸುಳ್ಳನ್ನು ಹೇಳುವುದರ ಮುಖಾಂತರವಾಗಿ ಈ ಸರ್ಕಾರ ನಮಗೆ ರೈತರಿಗೆ ಅನ್ಯಾಯ ಮಾಡುತ್ತಿದೆ. ಹಲವಾರು ಬಾರಿ ಮನವಿ ಕೊಟ್ಟರೂ ಕೂಡ ಇದರ ಕುರಿತು ಗಮನ ಹರಿಸುತ್ತಿಲ್ಲ. ಒಬ್ಬ ರೈತ ಬೆಳೆ ಬೆಳೆಯುವುದಿಲ್ಲ ಎಂದಾದರೆ ನಾವು ಹೊಟ್ಟೆಗೆ ಏನು ತಿನ್ನುತ್ತೇವೆ? ಅತಿಯಾದ ವಿದ್ಯುತ್ ವ್ಯತ್ಯಯವಾದರೆ ರೈತರು ಬೆಳೆಯನ್ನು ಹೇಗೆ ಬೆಳೆಯಬೇಕು? ರೈತರು ಜೀವನ ಹೇಗೆ ಮಾಡಬೇಕು? ಇತ್ತೀಚೆಗೆ ರಾಜ್ಯದಲ್ಲಿ ಸಾವಿರಾರು ಜನ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಮುಂಡಗೋಡಗಳಲ್ಲೂ ಕೂಡ ಒಬ್ಬ ರೈತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಈ ರೀತಿಯ ಸಮಸ್ಯೆ ಆದರೆ ಕೂಡ ಯಾರು ಕೂಡ ಇದರ ಗಮನ ಕೊಡುತ್ತಿಲ್ಲ. ವಿಶೇಷವಾಗಿ ಸ್ಥಳೀಯ ಶಾಸಕರ ನಿರ್ಲಕ್ಷ್ಯವೇ ಜನ ಕಂಗಾಲಾಗಲು ಕಾರಣವಾಗಿದೆ. ಪ್ರತಿಯೊಂದು ಹಳ್ಳಿಯಲ್ಲೂ ಈ ಕುರಿತು ಮಾತನಾಡುತ್ತಿದ್ದಾರೆ. ಸರ್ಕಾರದ ನಿರ್ಲಕ್ಷ್ಯದಿಂದ ರೈತರು ದಿನನಿತ್ಯವೂ ಕಷ್ಟ ಅನುಪಡುವಂತಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ರೈತರು ಬೆಳೆದ ಶುಂಠಿ, ಅನಾನಸ್, ಅಡಿಕೆ ಬೆಳೆ ಒಣಗುತ್ತಿದೆ. ನಮ್ಮ ಸ್ಥಳೀಯ ಶಾಸಕರ ನಿರ್ಲಕ್ಷ್ಯ ರೈತರ ಸಮಸ್ಯೆಯಲ್ಲಿ ಸ್ಪಷ್ಟವಾಗಿ ಕಾಣುತ್ತಿದೆ. ಬನವಾಸಿ ಭಾಗದಲ್ಲಿ ಗ್ರಿಡ್ ಆಗಿ ಓಪನಿಂಗ್ ಆಗಿ 5-6 ವರ್ಷವಾದರೂ ಗ್ರಿಡ್ ಇಂದಿಗೂ ಕಾರ್ಯಾರಂಭ ಮಾಡಿಲ್ಲ. ಅದಲ್ಲದೆ ಇವತ್ತು ಕೆರೆ ತುಂಬಿಸುವ ಅಂತಹ ಯೋಜನೆಯನ್ನು ತರಲಾಗಿತ್ತು, ಆದರೆ ಇದುವರೆಗೆ ಒಂದು ಹನಿ ನೀರನ್ನು ಕೆರೆಗೆ ಹಾಕಿಸಲಾಗಿಲ್ಲ. ಇದಕ್ಕೆಲ್ಲ ಕಾರಣ ಕರೆಂಟ್ನ ಸಮಸ್ಯೆ. ಕೇವಲ ಈ ಸಮಸ್ಯೆ ಮಾತ್ರ ಅಲ್ಲದೆ ಮೂಲಭೂತ ಸೌಕರ್ಯವಾದ ರಸ್ತೆ ಗುಂಡಿ ಮುಚ್ಚುವುದಕ್ಕೂ ಸಹ ಸರ್ಕಾರಕ್ಕೆ ಸಾಧ್ಯವಾಗುತ್ತಿಲ್ಲ. ಒಟ್ಟಿನಲ್ಲಿ ಸರ್ಕಾರ ಇದೆಯೋ ಅಥವಾ ಸತ್ತಿದೆಯೋ, ಭ್ರಷ್ಟಾಚಾರದಲ್ಲಿ ಮುಳುಗಿದೆಯೋ ಎಂಬಂತಹ ಅನುಮಾನ ಮೂಡುತ್ತಿದೆ ಎಂದರು. ರೈತ ಮೋರ್ಚಾ ಉತ್ತರ ಕನ್ನಡ ವತಿಯಿಂದ ಇವತ್ತು ಬನವಾಸಿ ಭಾಗದಲ್ಲಿ ಏನು ಇವತ್ತು ಹೆಸ್ಕಾಂ ಇಲಾಖೆಯವರು ತಾರತಮ್ಯ ನೀತಿಯನ್ನ ಅನುಸರಿಸ್ತಾ ಇದ್ದಾರೆ. ರೈತರಿಗೆ ಸರಿಯಾಗಿ ದಿನಕ್ಕೆ 24 ತಾಸು ಕರೆಂಟ್ ಕೊಡದೆ ಕೇವಲ 5-6 ತಾಸು ಕರೆಂಟನ್ನು ನೀಡುತ್ತಿರುವ ಹೆಸ್ಕಾಂ ಇಲಾಖೆಯ ವಿರುದ್ಧ ಇವತ್ತು ಬನವಾಸಿಯಿಂದ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದು, ಇಲ್ಲಿ ಈಗ ಮಾರಿಕಾಂಬ ದೇವಸ್ಥಾನ ಹತ್ರ ಇವತ್ತೆಲ್ಲ ಸೇರಿದ್ದೇವೆ. ಈಗ ಈ ಸೇರಿದಂಥ ಸಂದರ್ಭದಲ್ಲಿ ನಮ್ಮ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷರಂತ ಅನಂತಮೂರ್ತಿ ಅವರೇ, ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಪದಾಧಿಕಾರಿಗಳೇ, ಪತ್ರಕರ್ತ ಮಿತ್ರರೇ ಹಾಗೂ ಪೊಲೀಸ್ ಇಲಾಖೆಯ ಅಧಿಕಾರಿ ಸಿಬ್ಬಂದಿ ವರ್ಗದವರೇ, ಇವತ್ತು ನಮಗೆ ಬಹಳ ನಮ್ಮ ಬನವಾಸಿ ಭಾಗದ ಏನು ಕರೆಂಟ್ ಸಮಸ್ಯೆಯಿಂದ ರೈತರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಇವತ್ತು ಶುಂಠಿ, ಅನಾನಸ್, ಅಡಿಕೆ ಯಾವುದೇ ಇರಲಿ ಬೆಳೆ ಎಲ್ಲ ಇವತ್ತು ಒಣಗಿ ಹೋಗ್ತಾ ಇದೆ. ಯಾಕಂತಂದ್ರೆ ಇವತ್ತು ಹೆಸ್ಕಾಂ ಇಲಾಖೆಯು ಸರಿಯಾದ ಕರೆಂಟ್ ಅನ್ನು ಒದಗಿಸಲಿಕ್ಕೆ ಇವತ್ತು ನಮ್ಮ ಬನವಾಸಿ ಭಾಗಕ್ಕೆ ಆಗ್ತಾ ಇಲ್ಲ. ಏನ್ ತಿಂತೇವೆ? ಈ ರೀತಿಯ ಅನ್ನ ಬೆಳೆಯುವಂತಹ ರೈತನ ಕತ್ತು ಹಿಚ್ಚುಕುವಂತ ಕೆಲಸ ಮಾಡಿದ್ರೆ, ಪದೇ ಪದೇ ಕರೆಂಟ್ 10 ನಿಮಿಷ ಕರೆಂಟ್ ಹೋಗ್ತಾ ಇದ್ರೆ, ಒಂದೊಂದು ಕರೆಂಟೇ ಇಲ್ಲ ಅಂತಂದ್ರೆ
ಆತ ಬೆಳೆಯನ್ನು ಹೇಗೆ ಬೆಳಿಬೇಕು, ಅವನ ಜೀವನ ಹೇಗೆ ಮಾಡಬೇಕು. ಇವತ್ತಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ ಸಾವಿರಾರು ಜನ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಇತ್ತೀಚೆಗೆ ಮುಂಡಗೋಡಲ್ಲೂ ಕೂಡ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಪ್ರತಿಭಟನೆಯಲ್ಲಿ ಬನವಾಸಿ ಮಂಡಲದ ಉಪಾಧ್ಯಕ್ಷ ರಾಘವೇಂದ್ರ ನಾಯ್ಕ್, ಪ್ರಧಾನ ಕಾರ್ಯದರ್ಶಿಗಳಾದ ಶಂಕರಗೌಡರು ಬ್ಯಾಶಿ, ಮಂಜುನಾಥ್ ನಾಯ್ಕ್, ಬನವಾಸಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಗಣೇಶ್ ಸಣ್ಣಲಿಂಗಣ್ಣನವರ್, ವಿಎಸ್ ನಾಯ್ಕ್, ಮಹಿಳಾ ಮೋರ್ಚಾ ಅಧ್ಯಕ್ಷೆ ಶಾಂತಲಾ ಸಣ್ಣಲಿಂಗಣ್ಣನವರ್, ಗೀತಾ ಜ್ಯೋತಿ ಚೇನನಯ್ಯ, ಸತ್ಯವತಿ ನಾಯ್ಕ್, ಶಕ್ತಿ ಕೇಂದ್ರದ ಅಧ್ಯಕ್ಷ ಚಂದ್ರಶೇಖರ ಗೌಡ ಕಡಗೋಡ, ರವಿ ದೇವಾಡಿಗ, ಸಂತೋಷ್ ಗೌಡ ಬಾಶಿ, ಶಂಭುಲಿಂಗಗೌಡ, ರಾಘು ದೇವಾಡಿಗ, ಜಿಲ್ಲಾ ರೈತ ಮೋರ್ಚಾ ಕಾರ್ಯದರ್ಶಿ ಪುಟ್ಟರಾಜ, ಮಹಾಶಕ್ತಿ ಕೇಂದ್ರದ ಪ್ರಧಾನ ಕಾರ್ಯದರ್ಶಿ ಸಾಯಿನಾಥ ಕುರುಬರ, ವಿಎಂ ಹೆಗಡೆ ಕಬ್ಜೆ, ಆನಂದ ಸಾಲೇರ, ಉಷಾ ಹೆಗಡೆ, ರಮಾಕಾಂತ ಭಟ್ಟ, ನಾಗರಾಜ ನಾಯ್ಕ್, ರೈತ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಸುರೇಶ್ ನಾಯ್ಕ್, ವಿಜಯಕುಮಾರ್ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.